ಇವತ್ತು ಎಸ್ ಒ ಜಿ ಕಾಲೋನಿಯಾಗ ಭಾಳ ದುರ್ಘಟನೆ ನಡೆದಿದೆ. ಭಾಳ ದುರ್ಘಟನೆ ಅಂದರೆ ಅವರು ಭಾಳ ಬಡವರು, ಬಾಡಿಗೆ ಇರ್ತಕ್ಕಂಥ ಬಡವರವರು. ಅವರಿಗೆ ಈ ಪರಿಸ್ಥಿತಿ ಆಗಬಾರ್ದಾಯಿತು, ಆಗಿಬಿಟ್ಟಿದೆ. ದಯಮಾಡಿ ಎಲ್ಲರೂ ಅವರಿಗೊಂದು ನ್ಯಾಯ ಕೊಡಿಸ್ಬೇಕು. ಯಾವ ಥರ ನ್ಯಾಯ ಅಂದರೆ ಸಿ ಜಿ ಹಾಸ್ಪಿಟ್ಲಿಗೆ ಇವತ್ತು ಸಾಯಂಕಾಲ 7:30 ಆಗಿರತಕ್ಕಂಥ ಘಟನೆ ನೋಡಿ ನಮ್ಮ ಸ್ಥಳೀಯ ಕಾರ್ಪೊರೇಟ್ರು 31ನೇ ವಾರ್ಡ್ ಕಾರ್ಪೊರೇಟ್ರು ಅಲ್ಲೇ ಇದ್ದರು. 5 ನಿಮಿಷಕ್ಕೆ ಅಲ್ಲಿ ಬಂದರು. 5 ನಿಮಿಷಕ್ಕೆ ಅಲ್ಲಿ ಬಂದ ತಕ್ಷಣ ಒಂದು ಆಟೋ ವ್ಯವಸ್ಥೆ ಮಾಡಿ ಆಟೋ ತಗೊಂಬಂದು ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ಎಲ್ಲ ಅಲ್ಲಿ ಸ್ಥಳೀಯ ಪಬ್ಲಿಕ್ ಜನ ಸೇರಿ ಎಲ್ಲರೂ ಸೇರಿ ಸಿ ಜಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ. ಅಲ್ಲಿಂದ ಬಂದ ತಕ್ಷಣ ಇಲ್ಲೆಲ್ಲ ಚಿಕಿತ್ಸೆ ಮಾಡಿ ಇಲ್ಲಿ ಬರ್ನಿಂಗಿಂದು ವ್ಯವಸ್ಥೆ ಇಲ್ಲ, ಹಂಗಾಗಿ ನಾವು ಹೈಟೆಕ್ ಹಾಸ್ಪಿಟ್ಲಿಗೆ ಕಳಿಸ್ತೀವಿ ಅಂತ ಅಲ್ಲಿ ಕಳಿಸಿದ್ದಾರೆ. ಹಾಗಾಗಿ ಇವತ್ತು ಭಾಳ ಘಟನೆ ಭಾಳ ಇದಾಗ್ಬಿಟ್ಟಿದೆ. ಸಾಯಂಕಾಲ 7:30 ನಾವು ಅಲ್ಲೇ ಎಸ್ ಒ ಜಿ ಕಾಲೋನಿಗಿದ್ವಿ. ಆ ಎಸ್ ಒ ಜಿ ಕಾಲೋನಿ ಪಾರ್ಕ್ ಒಳಗೆ ವಾಕ್ ಮಾಡ್ತಕ್ಕಂಥ ಟೈಮಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋ ರೀತಿಯಾಗಿ ಆಗ್ಬಿಡ್ತು. ಅಲ್ಲಿದ್ದ ಸೀದಾ ಎಲ್ಲರೂ ಓಡೋದ್ವಿ. ಅಲ್ಲಿ ಹೋದ ತಕ್ಷಣ ಈ ಘಟನೆ ಆಗಿತ್ತು. ಅಲ್ಲಿ ಹೊರಗೆ ಒಂಥರ ಬಾಡಿ, ಒಳಗೆ 3 ಥರ ಬಾಡಿ, ಒಟ್ಟು 5 ಜನಕ್ಕೆ ಅನಾಹುತ ಆಗಿದೆ. ಪಕ್ಕದ ಮನೆಯವರು ನೋಡೋಕೆ ಹೋಗಿರೋರು 3 ಜನ, ಸ್ಮೆಲ್ ಬರ್ತೈತೆ ನೋಡ್ಕೊಂಬರ್ತೀವಿ ಅದನ್ನು ಕಮ್ಮಿ ಮಾಡೋಕ್ಕೆ ಹೋದವ್ರು 3 ಜನ, ಅವ್ರಿಗೆ 3/4% ಆಗೈತೆ. ಭಾಗ್ಯಮ್ಮ ಅನ್ನೋಳಿಗೆ 3/4% ಆಗೈತೆ, ಪಾರಮ್ಮ ಅನ್ನೋರಿಗೆ ಆಗೈತೆ, ಆಮೇಲೆ ಪ್ರವೀಣ್ ಅನ್ನೋ ಹುಡುಗಗಾಯ್ತು. ಅವರು ಪಕ್ಕದಂಥ ಮನೆಗಿದ್ದಂಥವ್ರು ನೋಡೋಕೆ ಹೋದವ್ರಿಗೆ ಅದೇನೋ ಸ್ಮೆಲ್ ಬರ್ತೈತೆ ಅಂತ ನೋಡೋಕೆ ಹೋದವ್ರಿಗೆ ಆಗಿರೋ ಘಟನೆ. ಅದ್ರ ಮೇಲೆ ಆ ವಜ್ಜಿ ಒಳಗಿತ್ತು. ಇನ್ನೂ ಆ ವಜ್ಜಿ ಒಳಗಿರತಕ್ಕಂಥ ಇವ್ರನ್ನ ಅಲ್ಲೇ ತಗೊಂಬಂದಿದ್ರು. ಮತ್ತೆಲ್ಲರೂ ಸೇರಿ ಆ ವಜ್ಜಿನ ಹಾಸ್ಪಿಟ್ಲಿಗೆ ತಗೊಂಬಂದ್ವಿ. ಆಮೇಲೆ ಮನೆ ಅಂತ ಎಲ್ಲ ಛಿದ್ರ ಆಗ್ಬಿಟ್ಟೈತಿ, ಏನಿಲ್ಲ ಮನೆ ಎಲ್ಲ ಗೋಡೆ ಎಲ್ಲ ಬಿರುಕಾಗಿ ಸೀಟೆಲ್ಲ ಒಡೆದು ಎಲ್ಲ ಹೋಗ್ಬಿಟ್ಟಿದ್ದಾವೆ. ಹಾಗಾಗಿ ಭಾಳ ಅನಾಹುತ ಆಗ್ಬಿಟ್ಟಿದೆ ಇವತ್ತು. ಅವರು ಭಾಳ ಬಡವರು.